ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 1-6-2025 ಭಾನುವಾರ, ಷಷ್ಠಿ, ಆಶ್ಲೇಷ ನಕ್ಷತ್ರ, ವ್ಯಾಘಾತ ಯೋಗ, ತೈತುಲ ಕರಣ. ಮೊದಲನೆಯದಾಗಿ ಮೇಷರಾಶಿ. ಹೊಸ ಯೋಜನೆಯಿಂದ ಧನಲಾಭ, ಸಾಲ ಬಾಧೆ, ವಾಹನ ಲಾಭ, ತಾಯಿಯಿಂದ ಪ್ರಶಂಸೆ, ನೆಮ್ಮದಿ, ಭೂ ಖರೀದಿ ಲಾಭ, ಸಂಗಾತಿಯಿಂದ ಸಹಾಯ ದೊರೆಯುವುದು. ವೃಷಭ ರಾಶಿ. ಕುಟುಂಬದವರ ಚಿಂತೆ, ವಿದ್ಯಾರ್ಥಿಗಳಿಗೆ ಶುಭ, ಪ್ರಯಾಣ ಮಾಡುವಿರಿ, ಒಡಹುಟ್ಟಿದವರಿಂದ ಸಹಾಯ ದೊರೆಯುವುದು, ಹೊಸ ಯೋಜನೆಯ ಚಿಂತೆ, ಕೃತಿಕ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ, ವ್ಯಯದ ಚಿಂತೆ, ಧನಲಾಭ, ಕುಟುಂಬದವರಿಂದ ಪ್ರಶಂಸೆ, ಪುನರ್ವಸು ನಕ್ಷತ್ರದವರಿಗೆ ಅಶುಭ. ಕಟಕ ರಾಶಿ. ಪ್ರಯಾಣದಿಂದ ಒಡಹುಟ್ಟಿದವರಿಂದ ಲಾಭ, ಮಾನಸಿಕವಾಗಿ ಸದೃಢವಾಗುವಿರಿ, ಧನ ನಷ್ಟ, ಪುಷ್ಯ ನಕ್ಷತ್ರದವರಿಗೆ ಅಶುಭ. ಸಿಂಹ ರಾಶಿ. ವೃತ್ತಿಯಲ್ಲಿ ಲಾಭ, ಪಿತ್ರಾರ್ಜಿತ ಆಸ್ತಿ ಲಾಭ, ಧನ ನಷ್ಟ, ಪಾದಗಳ ಬಗ್ಗೆ ಎಚ್ಚರದಿಂದಿರಿ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಕನ್ಯಾ ರಾಶಿ. ವಿದೇಶಿ ಪ್ರಯಾಣ, ತಂದೆಯ ಬಗ್ಗೆ ಚಿಂತೆ, ಧನಲಾಭ, ತಾಯಿಯಿಂದ ಪ್ರಶಂಸೆ, ಉತ್ತರ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ, ವಿದೇಶಿ ಪ್ರಯಾಣಕ್ಕೆ ಅಡ್ಡಿಯಾಗುವುದು, ಉದ್ಯೋಗ ಲಾಭ, ವಿಶಾಖ ನಕ್ಷತ್ರದವರಿಗೆ ಅಶುಭ. ವೃಶ್ಚಿಕ ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಮಾನಸಿಕ ದುಃಖ, ತಂದೆಗೆ ಅದೃಷ್ಟ, ವಿದೇಶಿ ಪ್ರಯಾಣ, ಅನುರಾಧ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ಪಾಲುಗಾರಿಕೆ ಬೇಡ, ಸಂಗಾತಿಯಿಂದ ಕಿರಿಕಿರಿ, ಉದ್ಯೋಗದಲ್ಲಿ ಕಿರಿಕಿರಿ, ಹೂಡಿಕೆ ಹಣ ಬರುವುದು, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ಮಕರ ರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರದಲ್ಲಿ ಲಾಭ, ಸಂಗಾತಿಯಿಂದ ಸಹಾಯ ಲಾಭ, ತಾಯಿಯಿಂದ ಪ್ರಶಂಸೆ, ವಾಹನ ಲಾಭ, ಉತ್ತರಾಷಾಢ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭ ರಾಶಿ. ವಿದ್ಯಾರ್ಥಿಗಳಿಗೆ ಆಲಸ್ಯ, ಮಾನಸಿಕ ದುಃಖ, ಖಿನ್ನತೆ, ಸಾಲ ಬಾಧೆ, ಶತ್ರು ಭಯ, ಪೂರ್ವಭಾದ್ರ ನಕ್ಷತ್ರದವರಿಗೆ ಅಶುಭ. ಮೀನ ರಾಶಿ. ತಾಯಿಗೆ ಸಂಗಾತಿಗೆ ಪ್ರಯಾಣ, ವಿದ್ಯಾರ್ಥಿಗಳಿಗೆ ಶುಭ, ಮಕ್ಕಳಿಂದ ಆನಂದ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಉತ್ತರ ಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.